ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಮೊದಲಿಗೆ ಈ ಒಂದು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಅಂದ್ರೆ ಏನು, ಇದು ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಅಂತ ನಿಮಗೆ ಮೊದಲಿಗೆ ತಿಳ್ಕೋಬೇಕು. ಅದಾನಂತರ ಇದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದೇ ಒಂದು ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇದೆ. ಈ ಒಂದು ರಾಷ್ಟ್ರೀಯ ಕುಟುಂಬ ಯೋಜನೆ ಅಂತ ಏನ್ ಕರಿತೀವಿ, ಈ ಒಂದು ರಾಷ್ಟ್ರೀಯ ಕುಟುಂಬ ಯೋಜನೆ ಗಂಡ ಸತ್ತ ಮೇಲೆ ಇದಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ ಗಂಡಂದಿರು ಅಥವಾ ಹಸ್ಬೆಂಡ್ ಡೆತ್ ಆದ ನಂತರ ಈ ಒಂದು ಮಂತ್ಲಿ ಏನ್ ಬರುತ್ತಲ್ಲ ಮಾಸಿಕ ವೇತನ, ವಿಧವಾ ವೇತನ, ಅದು ತಿಂಗಳ 800 ರೂಪಾಯಿ ಬರುತ್ತೆ. ಇದು ರಾಷ್ಟ್ರೀಯ ಕುಟುಂಬ ಯೋಜನೆ ಏನಿದೆಲ್ಲ ಇದು 20,000 ಬರುತ್ತೆ ಕೆಲವು ಸಲ. ಸೊ ಈ ಒಂದು ಒನ್ ಟೈಮ್ ಮಾತ್ರ ಇದು ಅಮೌಂಟ್ ಕೊಡುವಂತದ್ದು. ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ 20ರಿಂದ ಇದು ಏನಿದೆಲ್ಲ ರಾಷ್ಟ್ರೀಯ ಕುಟುಂಬ ಯೋಜನೆ, ಇದು 6 ತಿಂಗಳ ಒಳಗಾಗಿ, ಹಸ್ಬೆಂಡ್ ಸತ್ತ 6 ತಿಂಗಳ ಒಳಗಾಗಿ ನೀವು ಒಂದು ಅರ್ಜಿಯನ್ನ ಸಲ್ಲಿಸ್ಕೊಂಡು ಅಮೌಂಟ್ ಅನ್ನ ಪಡಿಬಹುದು. ಇದಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ ಇವಾಗ ಹೇಳ್ತಾ ಇದ್ದೀನಿ. ಇದಕ್ಕೆ ಯಾವ ತರ ಶುಲ್ಕ ಇಲ್ಲ, ಅರ್ಜಿ ಶುಲ್ಕ ಇರೋದಿಲ್ಲ. ಫ್ರೀ ಆಗಿ ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಯಾವ ತರ ಪೇಮೆಂಟ್ ಇರೋದಿಲ್ಲ. ನೀವು ಆನ್ಲೈನ್ ಅಂಗಡಿಗಳಿಗೆ ಹೋದ್ರೆ ನಿಮಗೆ 100ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವೇ ಒಂದು ಮೊಬೈಲ್ ನಲ್ಲಿ ಹಾಕೋಬಹುದು, ಪ್ರಿಂಟ್ ಅನ್ನು ತಕೊಂಡು ತಹಸೀಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ತರ ಸೈನ್ ಮಾಡೋ ಅವಶ್ಯಕತೆ ಇಲ್ಲ, ಫಾರ್ಮ್ಗೆ ಸೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ನೀವು ವಿಲೇಜ್ ಅಕೌಂಟೆಂಟ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ RI ಅಂತ ಏನ್ ಕರಿತೀವಿ ಅವ್ರದ್ದು ಮೊಬೈಲ್ ನಲ್ಲಿ ಲಾಗಿನ್ ನಲ್ಲಿ ಮೂವ್ ಮಾಡಿಸ್ಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ ಯಾವ ರೀತಿ ಮೂವ್ ಮಾಡಿಸ್ತೀವಿ ಇದನ್ನು ಕೂಡ ಅದೇ ರೀತಿ ಮೂವ್ ಮಾಡಿಸ್ಬೇಕು. ಅರ್ಜಿ ಶುಲ್ಕ ಇರೋದಿಲ್ಲ, ಫ್ರೀ ಆಗಿ ಹಾಕೋಬಹುದು. ಪೋಸ್ಟ್ ಮುಖಾಂತರ ಬೇಕು ಒಂದು ಆರ್ಡರ್ ಕಾಪಿ ನಿಮಗೆ ಅನುಮೋದನೆ ಆದ್ಮೇಲೆ, ಅಪ್ರೂವಲ್ ಆದ್ಮೇಲೆ ಬೇಕಂದ್ರೆ ನಿಮಗೆ 41 ರೂಪೀಸ್ ನಿಮಗೆ ಬೇಕಾಗುತ್ತೆ, ಅಂದ್ರೆ ಕಟ್ಟಬೇಕಾಗುತ್ತೆ ಸ್ಪೀಡ್ ಪೋಸ್ಟ್ಗೆ. ಹಾಗೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ ಮೊದಲನೇದಾಗಿ ಮರಣ ದಾಖಲೆ, ಹಸ್ಬೆಂಡ್ ಡೆತ್ ಆಗಿರೋ ಬಗ್ಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪಡಿತರ ಚೀಟಿ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ವೋಟರ್ ಐಡಿ ಕೂಡ ಬೇಕಾಗುತ್ತೆ, ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ವಿಳಾಸ ಪೂರ್ವಕವಾಗಿ ರೇಷನ್ ಕಾರ್ಡನ್ನೇ ಕೊಡಬಹುದು. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ರಾಷ್ಟ್ರೀಯ ಕುಟುಂಬ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. 20,000 ರೂಪಾಯಿ ನೀವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚ್ ಅಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮಗೆ ನಿಮ್ಮೊಂದು ಮೊಬೈಲಲ್ಲೇ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿ ಅಂತ ಸಲ್ಲಿಸೋದು ಅಂತ. ನಾಡ ಕಚೇರಿ ಅಂತ ಸರ್ಚ್ ಮಾಡಿ ನಂತರ ನಿಮಗೆ ಅಲ್ಲಿ 2-3 ಆಪ್ಷನ್ ಬರುತ್ತೆ ನೋಡಿ. AJSK ಹೋಮ್ ಪೇಜ್ ಇದರಲ್ಲಿ ಕೂಡ ಬರುತ್ತೆ. ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಇನ್ನೂ ಈಜಿ ಬೇಕಂದ್ರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ. ಒಂದು ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಮೊಬೈಲ್ ನಂಬರ್ ಕೇಳುತ್ತೆ. ನಾಡ ಕಚೇರಿಗೆ ಸ್ವಾಗತ, ಇಲ್ಲಿ ಮೊಬೈಲ್ ನಂಬರ್ ಅಂತ ಹಾಕಿ ಅಂತ ಕೇಳ್ತದೆ. ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಟ್ಟರೆ OTP ಬರುತ್ತೆ. ಬಂದಿರೋಂಥ OTP ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಹೊಸ ವಿನಂತಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ರಿಕ್ವೆಸ್ಟ್, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಎಲ್ಲ ಯೋಜನೆಗಳು. ನಮ್ಮ ಲಾಸ್ಟ್ ಅಲ್ಲಿ ಸಾಮಾಜಿಕ ಭದ್ರತಾ ಯೋಜನೆ ಅಂತಿದೆ ನೋಡಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಕರೀತಾರೆ. ಸಾಮಾಜಿಕ ಭದ್ರತಾ ಯೋಜನೆಗಳು ಇದರಲ್ಲಿ ಹಲವಾರು ಇರ್ತವೆ. ನಮಗೆ ಇದರಲ್ಲಿ ಬೇಕಾಗಿರೋದು ರಾಷ್ಟ್ರೀಯ ಕುಟುಂಬ ಯೋಜನೆ ಅಂತ ಬಂದಿದೆ, ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ನೀವು ಪಡಿತರ ಚೀಟಿ ಹೊಂದಿರೋ ಅಂತ ಕೇಳುತ್ತೆ. ರೇಷನ್ ಕಾರ್ಡ್ ಇದ್ರೆ ಯಾವುದಂತ ಹಾಕಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಓನ್ಲಿ ಇಲ್ಲ ಅಂತ ತಗೊಳ್ಳಿ. ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅದಂತ ತಗೋಬೇಕು. ನಂತರ ಇಲ್ಲಿ ಮುಂದುವರಿಸಿ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಆಧಾರ್ KYC ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆ ಹೆಸರು, ಅದೇ ತರ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಎರಡನ್ನ ಹಾಕೊಳ್ಳಿ. ಕನ್ನಡ ಇಂಗ್ಲಿಷ್ ಹಾಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ಇಲ್ಲಿ ಕನ್ಸೆಂಟ್ ಅನ್ನು ಆಧಾರ್ ಕನ್ಸೆಂಟ್ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಡೈರೆಕ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಂತ ತಾಲೂಕು, ಅನಂತರ ಪಟ್ಟಣ. ನೀವೊಂದು ಯಾವ ಪಟ್ಟಣದಲ್ಲಿ ಅಥವಾ ಪಂಚಾಯತಿಗೆ ಸಂಬಂಧಪಟ್ಟ ಅದು ಊರಿಗೆ ಸಂಬಂಧಪಟ್ಟಿರುತ್ತೋ ಅದರ ಊರನ್ನ ಆಯ್ಕೆಯನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಅರ್ಜಿದಾರರ ಹೆಸರು ಕನ್ನಡದಲ್ಲಿ ಅಂತಿದೆ. ಅದ ನಂತರ ಕೆಳಗಡೆ ಇಂಗ್ಲಿಷ್ ನಲ್ಲಿ ಬರುತ್ತೆ. 2 ರೀತಿ ಇದೆ, ಕನ್ನಡ ಮತ್ತು ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ. ಅರ್ಜಿದಾರರ ಹೆಸರು, ಗಂಡನ ಹೆಸರು ಮತ್ತೆ ತಾಯಿಯ ಹೆಸರು ಕನ್ನಡದಲ್ಲಿ ಬರುತ್ತೆ ಮೇಲ್ಗಡೆ, ಕೆಳಗಡೆ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಸೊ ಅದನ್ನ ಹಾಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಬ್ಲರ್ ಮಾಡಿದ್ದೇನೆ ಯಾಕಂದ್ರೆ ತೋರಿಸೋ ಹಾಗಿಲ್ಲ. ಇಲ್ಲಿ ಮೊದಲಿಗೆ ಹೆಸರು, ಅರ್ಜಿದಾರರ ಹೆಸರು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬಂದಿದೆ. ಇವಾಗ ಗಂಡನ ಹೆಸರು ಹಾಕ್ಬೇಕು. ಗಂಡನ ಹೆಸರು ಹಾಕಿ ನಾನು ತಾಯಿ ಹೆಸರು ಹಾಕ್ಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಗಂಡನ ಹೆಸರು, ತಾಯಿ ಹೆಸರು ಇಂಗ್ಲಿಷ್ ನಲ್ಲಿ ಹಾಕೊಳ್ಳಿ. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ವಿಳಾಸ ಅಂತಿದೆ, ಕನ್ನಡದಲ್ಲಿ ವಿಳಾಸ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕನ್ನಡದಲ್ಲಿ
ಆಧಾರ್ ಕಾರ್ಡ್ ಹೆಂಗಿದೆ ಹಂಗ ವಿಳಾಸವನ್ನು ಹಾಕೊಳ್ಳಿ. ಅದಾನಂತರ ಇಂಗ್ಲೀಷಲ್ಲಿ ಇದೆ, ಇಂಗ್ಲೀಷಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಕೆಲವು ಸಲ ಬಂದಿರೋದಲ್ಲ ನೋಡ್ಕೊಳ್ಳಿ, ಬಂದಿಲ್ಲ ಅಂದರೆ ಫಿಲ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಹಾಕೊಂಡು OTP ಕಳಿಸಿ ಅಂತಿದೆ, ಇನ್ಮೇಲೆ ಕ್ಲಿಕ್ ಮಾಡಿದರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರೋಂಥ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಮೇಲ್ ID ಹಾಕಿ, ಇಮೇಲ್ ID ಕೂಡ ಒಂದು OTP ಬರುತ್ತೆ, ಆ ಒಂದು OTPಯನ್ನು ಹಾಕಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪ್ರಮಾಣಪತ್ರ ವಿತರಣಾ ವಿಧಾನ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ 2 ಆಪ್ಷನ್ ಬರುತ್ತೆ, ಇನ್ ಪರ್ಸನ್, ಸ್ಪೀಡ್ ಪೋಸ್ಟ್ ಅಂತ ಬರುತ್ತೆ. ನಿಮ್ಗೆ ಸ್ಪೀಡ್ ಪೋಸ್ಟ್ ಬೇಕಂದ್ರೆ 40 ರೂಪಾಯಿ ಪೇ ಮಾಡಬೇಕಾಗುತ್ತೆ ಪೋಸ್ಟ್ನವರಿಗೆ, ಇಲ್ಲ ಫ್ರೀ ಆಗಿ ಬೇಕು ಅಂದರೆ ಇನ್ ಪರ್ಸನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ನೀವು. ಸೊ ಇನ್ ಪರ್ಸನ್ ಅಂತ ನಾನು ತೊಗೊತಾ ಇದ್ದೀನಿ. ತೊಗೊಂಡ್ಗೆಸಿ ನೀವು ಇಲ್ಲಿ ಮುಂದುವರಿ ಅಂತಿದೆ ನೋಡಿ, ಈ ಒಂದು ಮುಂದುವರಿಯಿರಿ ಅಂತದಲ್ಲ, ನೆಕ್ಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಹುಟ್ಟಿದ ದಿನಾಂಕವನ್ನು ಹಾಕಬೇಕು. ಹುಟ್ಟಿದ ದಿನಾಂಕ ಹಾಕಿದ ನಂತರ ನಿಮಗೆ ಇಲ್ಲಿ ಲಿಂಗ ಕೇಳುತ್ತೆ, ಲಿಂಗ ಗಂಡು ಅಥವಾ ಹೆಣ್ಣು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಹುಟ್ಟಿದ ದಿನಾಂಕ ಯಾರು ಅರ್ಜಿದಾರರು ಆಗ್ತಾ ಇದ್ದಾರ ಅವರ ಒಂದು ಹುಟ್ಟಿದ ದಿನಾಂಕ ಹಾಕಬೇಕು. ಇಲ್ಲಿ ಲಿಂಗ ಏನಿದೆ ಅರ್ಜಿದಾರರ ಲಿಂಗವನ್ನು ಹಾಕಬೇಕು. ಮತ್ತೆ ಇಲ್ಲಿ ಮೀಸಲಾತಿ ಅಂದ್ರೆ ಜಾತಿ ಯಾವ್ದಿದೆ ಅದನ್ನ ಹಾಕೊಳ್ಳಿ. ಅದನಂತರ ಆದಾಯ ಎಷ್ಟಿದೆ ಆ ಒಂದು ಆದಾಯನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಎಂಟರ್ ಮಾಡಿ ಇಲ್ಲಿ ಹುಟ್ಟಿದ ದಿನಾಂಕ ಹಾಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಕೆಳಗಡೆ ಸಾವಿನ ಕಾರಣ ಅಂತ ಕೇಳ್ತಾ ಇದೆ. ಸೊ ಸಾವಿಗೆ ಕಾರಣ ಅಂದ್ರೆ ಹಸ್ಬೆಂಡ್ ಗಂಡ ಡೆತ್ ಆಗಿರ್ತಾನಲ್ಲ ಅದಕ್ಕೆ ಸಾವಿನ ಕಾರಣ ಕೇಳ್ತಾ ಇದೆ. ಕರ್ನಾಟಕ ರಾಜ್ಯದ ನೀಡಿದ ಮರಣ ಪ್ರಮಾಣಪತ್ರ ಇದೆ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಡೆತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾ ಇದೆ. ಡೆತ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಇದೆ, ಸೊ ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಮರಣ ಪ್ರಮಾಣ ಸಂಖ್ಯೆ ಅಂತ ಕೇಳ್ತಾ ಇದೆ. ಡೆತ್ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಆ ಒಂದು ಎಂಟರ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಸತ್ತಿರುವಂತ ವ್ಯಕ್ತಿ ಹೆಸರು ಇಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಇನ್ ಕೇಸ್ ಶೋ ಆಗಿಲ್ಲ ಅಂದ್ರೆ ನಿಮಗೆ ನೀವು ಕೂಡ ಎಂಟ್ರನ್ನ ಮಾಡ್ಕೋಬಹುದು. ಅದಾನಂತರ ಮೃತ ವ್ಯಕ್ತಿ ಸಂಬಂಧ ಅಂತ ಕೇಳ್ತಾ ಇದೆ. ಅಂದ್ರೆ ಡೆತ್ ಆಗಿರೋ ವ್ಯಕ್ತಿಗೆ ಇವರು ಏನಾಗಬೇಕು ಅಂತ ಕೇಳ್ತಾ ಇದೆ. ಸೊ ಪತ್ನಿ ಆಗ್ಬೇಕು, ಪತ್ನಿ ಹೆಸರಿಗೆ ಬರುತ್ತಿದ್ದು ಅಮೌಂಟ್. ಸೊ ಹಾಗಾಗಿ ಪತ್ನಿ ಹೆಸರಲ್ಲೇ ಅರ್ಜಿನ ಸಲ್ಲಿಸ್ಕೋಬೇಕು. ಸೊ ಇಲ್ಲಿ ಪತ್ನಿ ಅಂತ ತಗೊಳ್ಳಿ. ಅದಂತ ಸಾವಿನ ಸಮಯದಲ್ಲಿ ವಯಸ್ಸು ಅಂತ ಕೇಳ್ತದೆ. ಈ ಒಂದು ವ್ಯಕ್ತಿ ಸಾಯೋ ಸಮಯದಲ್ಲಿ ಎಷ್ಟು ವಯಸ್ಸಿತ್ತು ಅಷ್ಟು ವಯಸ್ಸನ್ನು ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ID ಪ್ರಕಾರ ಅಂತ ಕೇಳ್ತದೆ. ಇಲ್ಲಿ ರೇಷನ್ ಕಾರ್ಡ್ ಅದು ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನ ಯಾವ್ದಿದೆ ಅದನ್ನ ಹಾಕೊಳ್ಳಿ. ID ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಸಾವಿನ ಕಾರಣ ಕೇಳುತ್ತೆ, ಸ್ವಾಭಾವಿಕ, ಅಪಘಾತ, ಆತ್ಮಹತ್ಯೆ ಅಂತ ಯಾವ ರೀತಿ ಇವರು ಡೆತ್ ಆದ್ರು ಸತ್ತರು ಅಂತ ನೀವು ಇಲ್ಲಿ ಆಪ್ಷನ್ ಕೊಡ್ತಾರೆ. ಸೊ ನಾರ್ಮಲ್ ಆಗಿ ಡೆತ್ ಆದ್ರೆ ಸ್ವಾಭಾವಿಕ ಡೆತ್ ಅಂತ ತಗೊಳ್ಳಿ, ಅಪಘಾತ ಆಗಿ ಡೆತ್ ಆಗಿದ್ರೆ ಅಪಘಾತ ಅಂತ ತಗೊಳ್ಳಿ, ಆತ್ಮಹತ್ಯೆ ಮಾಡಿಕೊಂಡು ಡೆತ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ಸೊ ಯಾವ್ದು ಅನ್ವಯ ಆಗುತ್ತೋ ಅದನ್ನ ಹಾಕೊಳ್ಳಿ. ಹಾಕೊಂಡು ಮತ್ತೆ ಮುಂದಿನ ಅಂತಿದ್ದಲ್ಲ ನೆಕ್ಸ್ಟ್, ಈ ಒಂದು ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್. ಮೊದಲಿಗೆ ಫೋಟೋನ ಅಪ್ಲೋಡ್ ಅನ್ನ ಮಾಡಬೇಕು. ಇಲ್ಲಿ ವೆಬ್ ಕ್ಯಾಮ್ರಾ ಅಥವಾ ಸ್ಕ್ಯಾನ್ ಅಂತ ಕೇಳ್ತಾ ಇದೆ, ಸ್ಕ್ಯಾನ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಅರ್ಜಿದಾರರ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 50 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಈ ಒಂದು ಫೋಟೋ ಶೋ ಆಗುತ್ತೆ. ಅದಾದ ನಂತರ ಮತ್ತೆ ಇಲ್ಲಿ ಮರಣ ದಾಖಲೆ ಡೆತ್ ಸರ್ಟಿಫಿಕೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅದು ಕೂಡ ಅಪ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಸ್ಕ್ಯಾನು 200 KB ಒಳಗಡೆ ಇರಬೇಕು. PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡಬೇಕು. ಅಂದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ಮತ್ತೆ ಕೆಳಗಡೆ ಎಪಿಕ್ ಕಾರ್ಡು, ವೋಟರ್ ID ಮತ್ತೆ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ ಅನ್ನ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಎಲ್ಲಾನು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸಲ್ಲಿಸ್ ಅಂತಿದೆ ನೋಡಿ, ಈ ಒಂದು ಸಲ್ಲಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ID ನಂಬರ್ ಶೋ ಆಗುತ್ತೆ ನೋಡಿ. ಸಲ್ಲಿಸ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ID ನಂಬರ್ ಬರುತ್ತೆ. ಈ ಒಂದು ID ನಂಬರ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇ ಸೈನ್ ಬರುತ್ತೆ. ಇ ಸೈನ್ಗೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಹಾಕಿ ನೀವು OTP ಅನ್ನ ಪಡ್ಕೋಬೇಕು. ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಅದೇ ಒಂದು ಆಧಾರ್ ಕಾರ್ಡ್ಗೆ OTP ಬರುತ್ತೆ. OTP ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ತಗೊಂಡ ನಂತರ ನಿಮಗೆ ವೇಟ್ ಮಾಡ್ಬೇಕಾ ಸ್ವಲ್ಪ. ಡೌನ್ಲೋಡ್ ಮಾಡೋ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೊಂದು PDF ಡೌನ್ಲೋಡ್ ಆಗುತ್ತೆ. ಆ ಒಂದು PDF ಅನ್ನ ನೀವು ಪ್ರಿಂಟ್ ಅನ್ನ ತಗೋಬೇಕಾಗುತ್ತೆ. ಆ ಒಂದು ಪ್ರಿಂಟ್ ಅನ್ನು ತಕೊಂಡು ತಹಸೀಲ್ದಾರರಿಗೆ ಕಚೇರಿಗೆ ಸಬ್ಮಿಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ RI ಮತ್ತು ವಿಲೇಜ್ ಅಕೌಂಟೆಂಟ್ ನ ಒಂದು ಲಾಗಿನ್ ನಲ್ಲಿ ಮೂವ್ ಮಾಡಿಸಬೇಕು. ಮೂವ್ ಮಾಡಿಸಿ ತಹಸೀಲ್ ಆಫೀಸಿಗೆ ಹೋಗಿ ಕೊಟ್ಟರೆ ನಿಮಗೆ ಅಪ್ರೂವಲ್ ಆಗುತ್ತೆ.